ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಆಸ್ ಯೂಶುವಲ್ ರಾತ್ರಿ 8 ಗಂಟೆ ಆಯಿತು. ಕನ್ನಡ ನಾಡಿಯಲ್ಲಿ ಕರ್ನಾಟಕದ ಸುದ್ದಿ ಸಮಾಚಾರಗಳನ್ನು ಹೊತ್ಕೊಂಡು ನಾನು ನಿಮ್ಮ ಮುಂದೆ ಹಾಜರಾಗಿದ್ದು ಆಯಿತು. ಪ್ರವಾಹದಲ್ಲಿ ಕೊಚ್ಚಿ ಹೋಗಿರೋ ಕೊಡಗು ಪರಿಸ್ಥಿತಿಯನ್ನು ಅವಲೋಕಿಸೋಕೆ ಇವತ್ತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು. ಕೊಡಗಿನವರ ಸದ್ಯದ ಸ್ಥಿತಿ ಹೇಗಿದೆ, ಮಳೆಯಿಂದ ಆಗಿರೋ ಹಾನಿ ಬಗ್ಗೆ ಅವಲೋಕಿಸಿದ್ರು. ಕೊಡಗಿಗೆ ಎಲ್ಲಾ ರೀತಿಯ ನೆರವು ನೀಡೋದಾಗಿ ಹೇಳಿದ್ರು. ಹಾಗಾದ್ರೆ ಯಾವ ಭರವಸೆ ಕೊಟ್ಟಿದ್ದಾರೆ ನೋಡ್ಕೊಂಬನ್ನಿ. ಕನಸಿನಲ್ಲೂ ಬೆಚ್ಚಿ ಬೀಳುವಂತೆ ಕೊಡಗಿನ ನೆರೆ ಜನರ ಬದುಕನ್ನೇ ಬಂದು ಮಾಡಿದೆ. ಪ್ರಕೃತಿ ಸಿರಿಯ ನಾಡು ದುರಂತದಿಂದ ಇದೀಗ ಮಕಾಡೆ ಮಲಗಿದೆ. 10ಕ್ಕೂ ಹೆಚ್ಚು ಮಂದಿಯ ಜೀವ, ನೂರಾರು ಮಂದಿಯ ಮನೆಗಳನ್ನು ತನ್ನೊಡನಲ್ಲಿ ಕೊಚ್ಚಿಕೊಂಡು ಹೋದ ಪ್ರವಾಹ ಸದ್ಯಕ್ಕೆ ಇಳಿದಿದೆ. ಆದರೆ ನೆರೆ ತಗ್ಗಿದ್ರೂ ಜನ ನೆಮ್ಮದಿಯಿಂದಿರಲು ಆಗ್ತಿಲ್ಲ. ಮನೆ ತೋಟಗಳೆಲ್ಲ ಕೊಚ್ಚಿ ಹೋಗಿದ್ದು ಜನ ಸಂಕಷ್ಟದಲ್ಲಿದ್ದಾರೆ. ಇಂತಹ ನೆರೆ ಪ್ರದೇಶಗಳಿಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ನೀಡಿದ್ರು. ಕೊಡಗು ಸಂತ್ರಸ್ತ ಪ್ರದೇಶಕ್ಕೆ ರಕ್ಷಣಾ ಸಚಿವೆ ಭೇಟಿ. ದುರಂತದ ಬಗ್ಗೆ ನಿರ್ಮಲಾ ಸೀತಾರಾಮನ್ ಪರಿಶೀಲನೆ. ಹಾರಂಗಿ ಹೆಲಿಪ್ಯಾಡ್ನಿಂದ ನಿರ್ಮಲಾ ಸೀತಾರಾಮನ್ ಮಾದಾಪುರ, ಹಟ್ಟಿಹೊಳೆ ಸೇರಿದಂತೆ ಮುಕ್ಕೋಡ್ಲು ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಪರಿಶೀಲನೆ ಚಿತ್ರೀಕರಣಕ್ಕೆ ನಿರ್ಬಂಧ. ಸಚಿವೆ ನಿರ್ಮಲಾ ಸೀತಾರಾಮನ್ ಮಾದಾಪುರಕ್ಕೆ ಪರಿಶೀಲನೆಗೆ ತೆರಳುತ್ತಿದ್ರು. ಈ ವೇಳೆ ಮಾಧ್ಯಮದವರನ್ನ ಮಾದಾಪುರ ಗಡಿ ಭಾಗದಲ್ಲಿ ತಡೆಯಲಾಯಿತು. ಇಷ್ಟು ದಿನ ಜಿಲ್ಲೆಯ ಪರಿಸ್ಥಿತಿಯನ್ನು ತೋರಿಸಿದ್ದು ಮಾಧ್ಯಮಗಳು. ಅವರಿಗೇಕೆ ನಿರ್ಬಂಧ ಎಂದು ಸ್ಥಳೀಯರು ಪೊಲೀಸರ ವಿರುದ್ಧ ಸಿಟ್ಟಾದ್ರು. ಸಂತ್ರಸ್ತರ ನೋವು ಆಲಿಸಿದ ಕೇಂದ್ರ ಸಚಿವೆ. ಸ್ಥಳ ಪರಿಶೀಲನೆ ಬಳಿಕ ಮಡಿಕೇರಿಯಲ್ಲಿ ಬ್ರಾಹ್ಮಣ ಸಮುದಾಯ ಭವನದಲ್ಲಿದ್ದ ನಿರಾಶ್ರಿತರನ್ನ ಭೇಟಿ ಮಾಡಿದ್ರು. ಬಳಿಕ ಡಿಸಿ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಿರ್ಮಲಾ ಸೀತಾರಾಮನ್ ಡಿಸಿ ಅವರಿಂದ ಮಾಹಿತಿ ಪಡೆದ್ರು. ಶೀಘ್ರದಲ್ಲೇ ಪರಿಹಾರ ಘೋಷಣೆ ಮಾಡೋದಾಗಿ ಹೇಳಿದ್ರು. I am a member of parliament from Karnataka. I want to offer 1 crore of my MP lads for Kodagu district. 7 crores from the 3 DPSUs will be given for Kodagu district for their rehabilitation that can be used by the district authorities the way they want to use it. Either they give a DPR for a road construction or something else accordingly that can be used. ಕೇಂದ್ರ ಸಚಿವೆ ಕೊಡಗು ದುರಂತವನ್ನ ಕಂಡು ಮರುಗಿದ್ದಾರೆ. ಆದರೆ ಸದ್ಯ ಭರವಸೆಗಳಿಗಿಂತ ನೆರವು ಮುಖ್ಯವಾಗಿದೆ. ಹಾಗಾಗಿ ಕೊಟ್ಟ ಮಾತಿನಂತೆ ಶೀಘ್ರದಲ್ಲೇ ಕೊಡವರ ಕೈಗೆ ನೆರವು ನೀಡಬೇಕಾಗಿರುವುದು ಮುಖ್ಯ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆ ರವಿ, ನ್ಯೂಸ್ 18 ಕನ್ನಡ, ಕೊಡಗು. ಇದರ ಜೊತೆಗೆ ಕೊಡಗು ದುರಂತ ಪರಿಶೀಲನೆಗೆ ಬಂದಿದ್ದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಜಿಲ್ಲಾ ಉಸ್ತುವಾರಿ ಸಚಿವ ಸಾರಾ ಮಹೇಶ್ ಹಾಗೂ ಜಿಲ್ಲಾಧಿಕಾರಿ ವಿರುದ್ಧ ಗರಂ ಆದ್ರು. ಅದ್ಯಾಕೆ ಅಂತ ನೋಡಿ. ಕರ್ನಾಟಕದಿಂದ ಆಯ್ಕೆಯಾಗಿದ್ರು ಎಲ್ಲ ಕಿಂಚಿತ್ತು ಪ್ರೀತಿ. ಸಾರಾ ಮಹೇಶ್ ಡಿಸಿ ವಿರುದ್ಧ ರಕ್ಷಣಾ ಸಚಿವೆ ಗರಂ. Minute to minute program I'm following, Minister. I don't violate that. Central Minister follows the Minister in charge here. Madam decide nahi marta, aap log decide marte. Okay? ಕೊಡಗಿನ ಪ್ರವಾಹದ ಬಗ್ಗೆ ಪರಿಶೀಲನೆ ಮಾಡಿದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ವಲ್ಪ ಗರಂ ಆದ್ರು. ಮೊದಲು ನಿಗದಿಯಾಗಿದ್ದ ಸ್ಥಳಗಳನ್ನ ಬಿಟ್ಟು ಬೇರೆ ಕಡೆ ಪರಿಶೀಲನೆಗೆ ಕರೆದೊಯ್ದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸುವ ವೇಳೆ ಬಹಿರಂಗವಾಗಿಯೇ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ರು. ಎಲ್ಲರ ಮುಂದೆಯೇ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಜಿಲ್ಲಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು. Is there a minute to minute program that you drafted for me? That was first, is it? Minute to minute program में वो पहला है जी. Minute to minute program I'm following, Minister. I don't violate that. If officials are important, my parivar is also equally important. I follow the minister in charge. Central Minister follows the minister in charge here. Unbelievable. You have a list of minute to minute for me to follow.
If you did have a difference of opinion, you should have sorted it out even before. Not to put me in an embarrassing position. I'm doing as per your schedule. I'm doing as per your schedule. ನೀವು ಏನಾದ್ರು ಇನ್ಫಾರ್ಮೇಶನ್ ಬಿದ್ದರೆ ತಗೊಳ್ಳಿ, ಆಮೇಲೆ ನೀವು ಎಷ್ಟೊತ್ತ. अरे भैया वो आप शेड्यूल मिनट टू मिनट लगा रहे हैं ना, मिनट टू मिनट लगा रहे हैं ना, उस मिनट में वो पहला है जी. 5 minutes मैम 5 ನಿಮಿಷ ಮಾತಾಡಿಕೊಂಡು ಇಲ್ಲಿ ಬರ್ತಾರೆ. ಬಿಕಾಸ್ ಹಿಯರ್ ಅಲ್ಲಿ ಸರ್ ಇಲ್ಲಿ 10 ನಿಮಿಷ. नहीं I won't go now क्योंकि you've told me I'll follow you. ನಮಗೆ ಅದೇನೇ ಹೇಳಿದ್ರು. टाइम मिनट टू मिनट जिस प्रकार है उसके प्रकार मैं जा रही हूँ. ಸರ್ ಅದೇನೇ ಆಫೀಷಿಯಲ್ಸ್ಗೆ 5 ನಿಮಿಷ ಫೀಲ್ಡ್ ಅಲ್ಲಿ ಕೆಲಸ ಇದೆ ಅಲ್ವಾ? ಫೀಲ್ಡ್ ಇಲ್ಲದೆ ಇರುವವರನ್ನ ಸರ್ ನಮ್ಮ ಕೆಲಸ ಕರೆದಿಬಿಟ್ಟು ಎಲ್ಲ ಹೆಡ್ಸ್ ಎಲ್ಲ ನೀವು ಕರೆದಿರೋದು, ಇವರೆಲ್ಲ ಹೆಡ್ಸ್ ಅಲ್ವಾ? ಫಾರೆಸ್ಟ್ PWD ಆಯ್ತು ಕಳಿಸಿ, ನನಗೇನಿಲ್ಲ. ಅವ್ರು ಮೇಡಮ್ ಏನು ಡಿಸೈಡ್ ಮಾಡ್ತಾರೆ ಮಾಡಿ. मैडम डिसाइड नहीं मारता, आप लोग डिसाइड मारते हैं. ओके सॉरी, लेट इट गेट रिकॉर्डेड. ಈ ಮಧ್ಯೆ ನಿರ್ಮಲಾ ಸೀತಾರಾಮನ್ ಮಾತಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಾರಾ ಮಹೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜನರ ಮಧ್ಯೆಯಿಂದ ಆಯ್ಕೆ ಆಗಿಲ್ಲ, ಅವರು ಅಪ್ಪರ್ ಹೌಸಿಂದ ಬಂದವರಲ್ವಾ, ಹಾಗಾಗಿ ಸ್ವಲ್ಪ ತಾಳ್ಮೆ ಕಮ್ಮಿ ಇರ್ತದೆ. ಕೇರಳಕ್ಕೆ ನೇರವಾಗಿ ಘೋಷಣೆ ಮಾಡಿದ್ರು, ಕರ್ನಾಟಕಕ್ಕೆ ಬೇಡವಾ? ನಿರ್ಮಲಾ ಸೀತಾರಾಮರವರು ತಮಿಳ್ನಾಡವರು ಹೌದಲ್ವಾ? ಮದುವೆ ಆಗಿರೋದು ಆಂಧ್ರಾಗೆ, ಅವ್ರು ತಮಿಳ್ನಾಡಿಗೂ ಇಲ್ಲಿಂದನೇ ನೀರು ಹೋಗೋದು, ಇಲ್ಲಿ ಇದು ಮಡಿಕೇರಿಯಿಂದನೇ ನೀರು ಬರುವಂಥದ್ದು, ಅದರಿಂದ ಇಲ್ಲಿಗೂ ಸಹ ಹಣ ಕೊಡುವಂಥದ್ದು ಅವ್ರ ಜವಾಬ್ದಾರಿ. ಕೇಂದ್ರ ಸಚಿವೆಯ ನೆರೆ ಹಾವಳಿ ವೀಕ್ಷಣೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಪರಿಹಾರ ನೀಡಲು ಮೀನಾಮೇಷ ಮಾಡ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಕೇರಳಕ್ಕೆ ತಕ್ಷಣ ಪರಿಹಾರ ನೀಡಿದ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹಣ ನೀಡಲು ಯಾಕೆ ಹಿಂದೂ ಮುಂದು ನೋಡ್ತಿರೋದೇ ಗೊಂದಲವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕೊಡಗಿನಲ್ಲಿ ಮಹಾಮಳೆ ನಿಂತರೂ ಕೂಡ ಜನರ ನೋವು, ಭವಿಷ್ಯದ ಚಿಂತೆ ಮಾತ್ರ ಕಡಿಮೆಯಾಗಿಲ್ಲ. ಜನ ಆತಂಕದಲ್ಲೇ ನಿರಾಶ್ರಿತರ ಶಿಬಿರ ಬಿಟ್ಟು ಮನೆಗಳತ್ತ ಸಾಗ್ತಾ ಇದ್ದಾರೆ. ಜನರ ಬದುಕು ಸುಧಾರಿಸಲು ರಸ್ತೆ, ವಿದ್ಯುತ್ ಸಂಪರ್ಕ ಕಲ್ಪಿಸುವ ಕಾರ್ಯವೂ ಚುರುಕಾಗಿದೆ. ಏನೆಲ್ಲ ಕೆಲಸಗಳು ಸದ್ಯಕ್ಕೆ ಆಗ್ತಾ ಇದೆ ನೋಡ್ಕೊಂಬನ್ನಿ. ಮಹಾಮಳೆಗೆ ಊರೇ ಕೊಚ್ಚಿ ಹೋಯ್ತು. ಎಮ್ಮೆತಾಳುನಲ್ಲಿ ಉಳಿದಿರೋದು 2 ಮನೆ. ಮಹಾಮಳೆ, ನೆರೆ, ಮರಣ ಈ ದುರಂತದ ಬಳಿಕ ಕೊಡಗು ಸ್ಮಶಾನದಂತೆ ಕಾಣ್ತಿದೆ. ರಣಮಳೆ ಹಾಗೂ ಭೂಕುಸಿತಕ್ಕೆ ಸುಮಾರು 20 ಮನೆಗಳಿದ್ದ ಹೆಮ್ಮೆತಾಳು ಗ್ರಾಮ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಗ್ರಾಮದಲ್ಲಿ 2 ಮನೆ ಬಿಟ್ರೆ ಊರಲ್ಲಿ ಬೇರೇನೂ ಉಳಿದಿಲ್ಲ. ಎಸ್, ಹೆಮ್ಮೆತಾಳು ಜಾಗದಲ್ಲಿ ಇದೀವಿ, ಇವಾಗ ನಾವು ಗ್ರಾಮದಲ್ಲಿ ಇದೀವಿ. ಸೊ ನೋಡ್ತಾ ಇರ್ಬೋದು ವೀಕ್ಷಕರಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಜಾಗ ಕುಸ್ತಿದೆ ಅನ್ನುವಂಥದ್ದನ್ನ. ಯಾವುದೇ ಮನೆಗಳಿಲ್ಲ, 1-2 ಮನೆ ಉಳ್ಕೊಂಡಿರಬಹುದೇನೋ ಈ ಪ್ರದೇಶದಲ್ಲಿ, ಬಾಕಿ ಎಲ್ಲವೂ ಕೂಡ ಈ ಗುಡ್ಡ ಕುಸಿತದಿಂದಾಗಿ ಕೊಚ್ಚೋಗಿದೆ. ಮನೆಗಳು ಇದೆ ಅನ್ನೋ ಕುರುಹುಗಳೇ ಇಲ್ಲ. ಭರದಿಂದ ಸಾಗ್ತಿದೆ ದುರಸ್ತಿ ಕಾರ್ಯ. ಭಾರೀ ಮಳೆಯಿಂದಾಗಿ ರಸ್ತೆ, ವಿದ್ಯುತ್ ಸಂಪರ್ಕ ಇದುವರೆಗೂ ಇಲ್ಲ. ಹೀಗಾಗಿ ದುರಸ್ತಿ ಕಾರ್ಯಗಳು ಭರದಿಂದ ನಡೆಯುತ್ತಿವೆ. ಮಡಿಕೇರಿ ಮಂಗಳೂರು ಮಾರ್ಗದಲ್ಲಿ ವಿದ್ಯುತ್ ಕಂಬ ಅಳವಡಿಸಲಾಗ್ತಿದೆ. ಹೆದ್ದಾರಿ ದುರಸ್ತಿ ಕಾರ್ಯವೂ ಜೋರಾಗಿದೆ. ಸದ್ಯಕ್ಕೆ ಹಲವು ಶಾಲೆಗಳಲ್ಲೇ ನಿರಾಶ್ರಿತರಿದ್ದಾರೆ. ಇದೇ ಕಾರಣಕ್ಕೆ ಕೆಲವು ಸ್ಕೂಲ್ಗಳು ರೀಓಪನ್ ಆಗಿಲ್ಲ. ಸುಂಟಿಕೊಪ್ಪದ ವಿಚಾರಕ್ಕೆ ಬಂದ್ರೆ ಚರ್ಚ್ನ ಹಾಲ್ನಲ್ಲಿ ನಿರಾಶ್ರಿತರ ಇರೋದ್ರಿಂದ ಅಲ್ಲಿ ಸ್ಕೂಲ್ ಓಪನ್ ಆಗಿಲ್ಲ. ಅಂಡ್ ಸಂತ ಅಂತೋಣಿ ಸ್ಕೂಲ್ನಲ್ಲೂ ಕೂಡ ನಿರಾಶ್ರಿತರ ಕ್ಯಾಂಪ್ ಇರೋದ್ರಿಂದ ಅಲ್ಲೂ ಕೂಡ ಸ್ಕೂಲ್ ಓಪನ್ ಆಗಿಲ್ಲ. ರೇಷನ್ ಕೇಳಿದ್ದಕ್ಕೆ ಸಂತ್ರಸ್ತನ ಮೇಲೆ ಹಲ್ಲೆ. ಸರ್ಕಾರ ಸಂತ್ರಸ್ತರ ನೆರವಿಗೆ ಬರುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದ್ರು. ಕೆಲ ಅಧಿಕಾರಿಗಳು ಇಂತಹ ಸಮಯದಲ್ಲೂ ದರ್ಪ ತೋರ್ತಿದ್ದಾರೆ. ರೇಷನ್ ಕೊಡಿ ಸ್ವಾಮಿ ಅಂತ ಕೇಳಿದ್ದಕ್ಕೆ ಮಣ್ಣಂಗೇರಿಯ ರವಿ ಎಂಬಾತನ ಮೇಲೆ ಕಂದಾಯ ವಸೂಲಿಗಾರ ಮನೋಹರ್ ಹಲ್ಲೆ ಮಾಡಿದ್ದಾರಂತೆ. ನೋಡಿ, ಈಗ ಒಂದು ಫೋನ್ ಬಂತು, ನನಗೆ ಫೋನ್ ಬಂದಾಗ ನಿಮಗೆ ಫುಡ್ ಬೇಕಾ ಅದೇ ಬೇಕಾ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ಗಾಳಿ ಬಿಡಿಂದ 4 kg ಒಂದ್ಸತಿ ಅಕ್ಕಿ ಕೊಟ್ಟರು, ಒಂದ್ಸತಿ 2 kg ಕೊಟ್ಟರು. ಮತ್ತೆ ಇಲ್ಲಿ ತನಕ ಏನು ಸೌಕರ್ಯ ಇರಲಿಲ್ಲ. ನಿನ್ನೆ ನನಗೆ 35 kg ಅಕ್ಕಿ ಕೊಟ್ಬಿಟ್ಟು ಹೊಡೆದ್ಬಿಟ್ಟು ಕಳಿಸಿದ್ದಾನೆ. ತಾತ್ಕಾಲಿಕವಾಗಿ 3,800 ರೂಪಾಯಿ ಪರಿಹಾರ. ಜಲಪ್ರಳಯದಿಂದ ಎಲ್ಲವನ್ನೂ ಕಳ್ಕೊಂಡಿರೋ ಕುಟುಂಬಗಳಿಗೆ ತಕ್ಷಣದ ಪರಿಹಾರವಾಗಿ ಸರ್ಕಾರ 3,800 ರೂಪಾಯಿಯ ಪರಿಹಾರದ ಚೆಕ್ ನೀಡುತ್ತಿದೆ. ಇವತ್ತು ಸರ್ಕಾರದಿಂದ ಒಂದು ಚೆಕ್ ವಿತರಣೆ ಮಾಡಲಾಗ್ತದೆ. ಸಣ್ಣ ಮಟ್ಟದ ಅಂದ್ರೆ ಸಣ್ಣ ಮೊತ್ತದ 3,800 ರೂಪಾಯಿಯ ಒಂದು ಚೆಕ್ ಅನ್ನ ಇಲ್ಲಿರುವಂತಹ ನಿರಾಶ್ರಿತರ ಕುಟುಂಬಗಳಿಗೆ ವಿತರಿಸುವಂತಹ ಒಂದು ಕೆಲಸ ಕೂಡ ನಡೀತಾ ಇದೆ. ಇನ್ನು ಭಾರೀ ಮಳೆಯಿಂದ ಮದುವೆ ಸಂತೋಷ ಕಳ್ಕೊಂಡಿದ್ದ ಎಮ್ಮೆತ್ತಾಳು ಗ್ರಾಮದ ಮಂಜುಳಾಗೆ ಸಂಘ ಸಂಸ್ಥೆಗಳು ನೆರವಾಗಿವೆ. ಉಸ್ತುವಾರಿ ಸಚಿವ ಸಾರಾ ಮಹೇಶ್ ಕೂಡ 50,000 ರೂಪಾಯಿ ಧನ ಸಹಾಯ ಮಾಡಿದ್ದಾರೆ. ನಿಗದಿತ ದಿನಾಂಕದಂದೇ ಮಂಜುಳಾ ಮದುವೆ ನಡೆಯಲಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಕೊಡಗಿನಲ್ಲಿ ನಡೆದಂತಹ ಮಹಾ ದುರಂತದ ಶಾಕ್ನಿಂದ ಜನ ಈಗಷ್ಟೇ ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಪ್ರಕೃತಿ ಅವರಿಗೆ ಮತ್ತೊಂದು ಬಿಗ್ ಶಾಕ್ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ. ಹೆಬ್ಬಟ್ಟಗೇರಿ ಪ್ರದೇಶದಲ್ಲಿ ಬೆಟ್ಟಗಳು ಬಾಯ್ ತೆರೆದು ನಿಂತಿದ್ದು ಅದು ನಿಧಾನಕ್ಕೆ ಜಾರ್ತಾ ಇದೆ. ಇಂಥ ಅಪಾಯಕಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಂತ ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡ ಅಲ್ಲಿನ ಅಪಾಯದ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನೋಡ್ಕೊಂಬನ್ನಿ. ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡದ ಅತ್ಯಂತ ಅಪಾಯಕಾರಿ ಜಾಗಕ್ಕೆ ಬಂದಿದ್ದೀವಿ. ಹೇಗಂದ್ರೆ ಈ ಭೂಮಿ ಯಾವ ಕ್ಷಣದಲ್ಲಾದ್ರೂ ಮತ್ತೆ ಕುಸಿದು ಪೂರ್ಣವಾಗಿ ಕೆಳಗೆ ಹೋಗ್ಬೋದು. ಯಾಕಂದ್ರೆ ಇದೊಂಥರ ಬ್ರೆಡ್ ಪೀಸ್ ಮಾಡಿ ಮಿಟ್ಟಿದಂಗೆ ಇಟ್ಟಿದ್ದಾರೆ. ಇದೇ ಜಾಗದ ಇನ್ನೊಂದು ಮಗ್ಗುಲಲ್ಲಿ ನೋಡಿದ್ರೆ ಆ ಇಡೀ ಬೆಟ್ಟ ಜರ್ದು ಕೆಳಗೆ ಬಂದಿದೆ. ನಮ್ಗೆ ಅಪಾಯ ಇದ್ರೂ ಕೂಡ ಇಲ್ಲಿ ವಾಸಿಸ್ತಿರುವಂತಹ ಸಾಕಷ್ಟು ಜನರಿಗೆ ಇನ್ನಷ್ಟು ಅಪಾಯ ಇದೆ. ಸರ್ಕಾರದ ಕಣ್ಣು ತೆರೆಸುವ ಸಲುವಾಗಿ, ಜನರಿಗೆ ಎದುರಾಗಿರುವಂತಹ ಅಪಾಯವನ್ನು ತೋರಿಸುವ ಸಲುವಾಗಿ ಸರ್ಜಿಕಲ್ ಸ್ಟ್ರೈಕ್ ತಂಡ ಈ ಅಪಾಯವನ್ನು ಎದುರಿಸಿಕೊಂಡು ಬಂದಿದೆ. ಸರ್ಕಾರದ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಈ ಸೀನನ್ನು ತೋರಿಸ್ತಿದ್ದೀನಿ. ಮುಖ್ಯಮಂತ್ರಿಗಳೇ, ಅಪಾಯ ಇನ್ನೂ ಇದೆ, ಜನರಿಗೆ ಇನ್ನಷ್ಟು ತೊಂದರೆ ಕಾದಿದೆ. ಹಾಗಾಗಿ ಇಲ್ಲಿನ ಜನರನ್ನ ಇವ್ಯಾಕ್ಯುವೇಟ್ ಮಾಡಲೇಬೇಕಾಗಿದೆ. ಇಲ್ಲಂದ್ರೆ ಎನಿ ಕ್ಷಣ ಅಪಾಯ ಅಂದ್ರೆ ಸಾವೇ ಇಲ್ಲಿ ಬಾಯ್ದಿರೋದು ನಿಂತಿದೆ. ಈ ಅಪಾಯದ ಗಂಭೀರತೆ ಎಷ್ಟಿದೆ ಅಂದ್ರೆ ಪಕ್ಕದಲ್ಲಿ ತಲೆ ಎತ್ತಿ ರಾಜಾರೋಷವಾಗಿ ನಿಂತಿರುವಂತ ಆ ಬೆಟ್ಟ ಕುಸಿದು ಪಾತಾಳಕ್ಕೆ ಇಳಿದಿರುವಂತ ಸೀನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಬೆಟ್ಟದ ಅವಳಿ ಬೆಟ್ಟ ಈ ಕಡೆ ಇದೆ. ಇದು ಕೂಡ ನೀನ್ ಹೇಗೆ ನೆಲಸಮ ಆಗಿದ್ದಿ, ನಾನು ಕೂಡ ನೆಲಸಮ ಆಗ್ತೀನಿ ಅಂತ ಈಗಾಗಲೇ ಬಾಯಿ ತೆರೆದು ನಿಂತಿದೆ. ಯಾವ ರೀತಿ ಬಾಯಿ ತೆರೆದು ನಿಂತಿದೆ ಅಂದ್ರೆ ನೋಡಿ, ಹೆಜ್ಜೆ ಹೆಜ್ಜೆಗೆ ಇಂಥ ನೋಡಿ ಈ ರೀತಿ ಬಿರುಕುಗಳು ಕಾಣ ಸಿಗ್ತವೆ. ಹೆಜ್ಜೆ ಹೆಜ್ಜೆಗೆ ನೋಡಿ ಒಂದು ಕೆರೆನೇ ಸೃಷ್ಟಿಯಾಗಿದೆ. ಅಲ್ಲಿ ಏನೂ ಇರಲಿಲ್ಲ, ಒಂದು ಸಣ್ಣ ಹಳ್ಳ ತರ ಇದ್ದಿದ್ದು ಈಗ ದೊಡ್ಡ ಕೆರೆಯಾಗಿದೆ. ಈಗ ಈ ಪರ್ವತ ಕೂಡ ಕುಸಿದು ಕೆಳಗೆ ಹೋಗ್ಬಿಡುತ್ತೆ. ಕೆಳಗೆ ಹೋದ್ರೆ ಇನ್ನಷ್ಟು ಅಪಾಯಗಳು ಕಾದಿದೆ. ಯಾಕಂದ್ರೆ 21 ಕುಟುಂಬಗಳು ಅಲ್ಲಿ ಕೆಳಗೆ ವಾಸ ಮಾಡ್ತಿವೆ. ಈ ಕುಟುಂಬಗಳನ್ನ ರಕ್ಷಣೆ ಮಾಡಬೇಕಾಗಿರೋದು ಮತ್ತೆ ಅವರಿಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇನ್ನು ಮಲೆನಾಡಿನಲ್ಲಿ ಮಳೆ ನಿಂತರೂ ಗುಡ್ಡ ಕುಸಿತ, ಭೂಕುಸಿತ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಸೋಮೇಶ್ವರ ಖಾನ್ ಗ್ರಾಮದಲ್ಲಿ ಭೂಕುಸಿತದಿಂದ 8ಕ್ಕೂ ಹೆಚ್ಚು ಮನೆಗಳು ಬಿರುಕುಪಟ್ಟಿವೆ. ಮನೆ ಬಿರುಕು ಬಿಟ್ಟಿರುವುದನ್ನು ಕಂಡ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ತೋಟಗಳಲ್ಲಿ ಭೂಕುಸಿತ ಉಂಟಾಗಿದ್ದು ರಸ್ತೆಗಳು ಬಿರುಕು ಬಿಟ್ಟಿವೆ. ಇದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಮನೆ ಕಾಂಪೌಂಡ್ ಸಂಪೂರ್ಣ ಕುಸಿತು. ಅದರ ನಂತರ ಅದರ ರೂಫಿಂಗ್, ಗೋಡೆಗಳೆಲ್ಲ ಬಿರುಕು ಬಿಟ್ಟಿದೆ. ಹಾಗೆಯೇ ಅಲ್ಲಿರುವ ರಸ್ತೆಗಳಂತೂ ಸಂಪೂರ್ಣ ಒಂದೊಂದೇ ಪೀಸ್ ಆಗಿ ಹೋಗ್ತಾ ಇದೆ, ಸ್ಲೈಡ್ ಆಗ್ತಾ ಇದೆ. ಅದರ ಹಿಂಭಾಗದಲ್ಲಿ ದೊಡ್ಡ ಗುಡ್ಡ ಸಹ ಇದೆ. ಆ ಗುಡ್ಡ ಎಲ್ಲಾದರೂ ಸ್ಲೈಡ್ ಆಗಿ ಕೆಳಗೆ ಬಂದರೆ ಭಾರಿ ಅನಾಹುತ ಆಗುವಂಥ ಸಂಭವ ಇರುತ್ತದೆ. ಸ್ಕೂಲ್ ಮಕ್ಕಳು ಅವರು ತಿರುಗಾಡ್ತಿರ್ತಾರೆ, ಸಂಪೂರ್ಣ ಸಂಪರ್ಕವು ಬಂದಾಗುವಂಥ ಚಾನ್ಸಸ್ ಇದೆ. ಧರ್ಮಸ್ಥಳದ ಶಾಂತಿವನದಲ್ಲಿ ಕೂತು ದಾಳವನ್ನು ಉರುಳಿಸಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಮೇಲೆದ್ದಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ ಅವರ ನೆಲದಲ್ಲೇ ನಿಂತು ಗುಟುರು ಹಾಕಿದ್ದಾರೆ. ನಾನು ಮತ್ತೆ ಸಿಎಂ ಆಗೋಕೆ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದು ಮೈತ್ರಿ ಸರ್ಕಾರದಲ್ಲಿ ಹೊಗೆಯಾಡುವಂತೆ ಮಾಡಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಏನು ನೋಡ್ಕೊಂಬನ್ನಿ. ನಾನು ಇನ್ನೊಮ್ಮೆ ಬರ್ತೀನಿ ಅಂದ್ರೆ ಮತ್ತೊಮ್ಮೆ ಸಿಎಂ ಆಗ್ತೀನಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಸ್ಪೆಷಲ್ ಏನಂದ್ರೆ ಸಿದ್ದರಾಮಯ್ಯ ಈ ಮಾತನಾಡಿರೋದು ದೋಸ್ತಿ ಸರ್ಕಾರದ ಹೆಡ್ ಮಾಸ್ಟರ್ ಆಗಿರೋ ದೇವೇಗೌಡರ ಸ್ವಂತ ಊರು ಹಾಸನ ಡಿಸ್ಟಿಕ್ನ ಹೊಳೆನರಸೀಪುರ ತಾಲೂಕಿನ ಹಾಡ್ಯ ಊರಲ್ಲಿ. ಈಗ ಸೋತಿರಬಹುದು, ಆದ್ರೆ ಬಗ್ಗಲ್ಲ ಜಗ್ಗಲ್ಲ ಅಂತ ಡೈರೆಕ್ಟ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಎಡೆಗುಂದಲ್ಲ, ಎದರಲ್ಲ, ರಾಜಕೀಯ ಇದೆಯಲ್ಲ, ನಿಂತು ನೀರಲ್ಲ, ಕೆರೆ ನೀರಲ್ಲ, ಹರಿಯ ನೀರು. ಸಮನ್ವಯ ಸಮಿತಿ ಅಧ್ಯಕ್ಷರೇ ಆಡಿರೋ ಈ ಮಾತು ದೋಸ್ತಿ ಸರ್ಕಾರದ ನಾಯಕರಲ್ಲಿ ತಳಮಳ ತಂದಿರೋದು ಸುಳ್ಳಲ್ಲ. ಸಿದ್ದರಾಮಯ್ಯ ಮಾತಿಗೆ ಸಚಿವ ಡಿಕೆಶಿ ನೈಸ್ ಆಗಿ ಟಾಂಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯನ್ನ ಸಿದ್ದರಾಮಯ್ಯ ಕೆಳಗಿಳಿಸಲ್ಲ ಅಂತ ಸಚಿವ ದೇಶಪಾಂಡೆ ಧೈರ್ಯ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಸೋಲಿಸಿರೋ ಜಿಟಿ ದೇವೇಗೌಡರು ಬೇರೇನೋ ಹೇಳಿದ್ದಾರೆ. ಸಿಎಂ ಆದ್ರೆ ಆಗ್ಲಿ ಸಂತೋಷ ಅಂತ ಸಿಎಂ ಎಚ್ಡಿಕೆ ಕೂಡ ಪ್ಯಾಚಪ್ ಮಾಡಿದ್ದಾರೆ. ಇಷ್ಟು ದಿನ ರೆಸ್ಟ್ ಮೂಡಲ್ಲಿದ್ದ ಸಿದ್ದರಾಮಯ್ಯ ಈಗ ಟಗರಿನಂತೆ ತಲೆ ಕೊಡುವಿದ್ದಾರೆ. ಸಿದ್ದರಾಮಯ್ಯರ ಹೇಳಿಕೆಗಳು ಮೈತ್ರಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದಲ್ಲದೆ ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ತೋರಿಸ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ವರಮಹಾಲಕ್ಷ್ಮಿ ದೇವಿಯನ್ನ ಬಗೆ ಬಗೆಯಾಗಿ ಅದರಲ್ಲೂ ನೋಟುಗಳಿಂದ ಅಲಂಕರಿಸಿ ಪೂಜಿಸಿ ಆರಾಧಿಸಿದ್ದಾರೆ. ಆ ವರದಿಯನ್ನ ನೋಡ್ಕೊಂಬನ್ನಿ. ರಾಜ್ಯದೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಜೋರಾಗಿತ್ತು. ತುಮಕೂರು ಜಿಲ್ಲೆಯ ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ನಡೆದವು. ಸಾವಿರಾರು ಭಕ್ತರು ದೇವಿ ದರ್ಶನ ಪಡೆದರು. ಇತ್ತ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಚಾಮುಂಡಿ ದೇವಿಯನ್ನು ಬರೋಬ್ಬರಿ 5 ಲಕ್ಷ ರೂಪಾಯಿ ಮೌಲ್ಯದ ನೋಟುಗಳಿಂದ ಅಲಂಕಾರ ಮಾಡಲಾಗಿತ್ತು. ಇನ್ನು ರಾಮನಗರ ಜಿಲ್ಲೆಯಾದ್ಯಂತ ವರಮಹಾಲಕ್ಷ್ಮಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದ್ರು. ಹೆಂಗಳೆಯರು ಮನೆ ಮನೆಯಲ್ಲೂ ಲಕ್ಷ್ಮೀ ವಿಗ್ರಹ ಕೂರಿಸಿ ಆರಾಧಿಸಿ ವರವ ಕೊಡೆ ಅಂತ ಬೇಡಿಕೊಂಡ್ರು. ಧಾರವಾಡದ ದುರ್ಗಾದೇವಿಯನ್ನು 62,000 ಮೌಲ್ಯದ ನೋಟುಗಳಿಂದ ಅಲಂಕಾರ ಮಾಡಲಾಗಿತ್ತು. ದೇವಿ ನೋಡಿ ಭಕ್ತರು ಕಣ್ತುಂಬಿಕೊಂಡ್ರು. ಕಲಬುರಗಿ ಜಿಲ್ಲೆಯಾದ್ಯಂತ ವರಮಹಾಲಕ್ಷ್ಮಿ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಪ್ರಾರ್ಥಿಸಿದ್ರು. ಇತ್ತ ಶಿವಮೊಗ್ಗ ನಗರದ ಪ್ರಮುಖ ದೇಗುಲಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಹುಬ್ಬಳ್ಳಿಯಲ್ಲೂ ಲಕ್ಷ್ಮೀದೇವಿಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಿತು. ಮನೆಗಳಲ್ಲಿ ಹಬ್ಬದ ವಾತಾವರಣವಿತ್ತು. ವರಮಹಾಲಕ್ಷ್ಮಿ ಪ್ರಯುಕ್ತ ಉಡುಪಿಯ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾಲಂಕಾರ ನಡೆಯಿತು. ಮುಖ್ಯವಾಗಿ ಗೌಡ ಸಾರಸ್ವತ ಸಮುದಾಯದ ಮುತ್ತೈದೆಯರು ಸಾಮೂಹಿಕವಾಗಿ ಪೂಜೆ, ಮಂತ್ರಪಠಣ ಮತ್ತು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಗದಗ, ರಾಯಚೂರು ಸೇರಿದಂತೆ ಹಲವೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಹಿಳೆಯರು ಸಂಭ್ರಮದಿಂದ ಆಚರಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಗ ಇತರೆ ಸುದ್ದಿಗಳನ್ನು ನೋಡೋಣ. ಕರ್ನಾಟಕ ರೌಂಡಪ್ನಲ್ಲಿ 2 ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿ, ಓರ್ವ ಸಾವು, 4 ಗಂಭೀರ ಗಾಯ. ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಹಾಲುಗೋಣ ಬಳಿ ಘಟನೆ. ಸಾಲಬಾಧೆ ತಾಳಲಾರದೆ ರೈತ ಆತ್ಮಹತ್ಯೆಗೆ ಶರಣು. ಕಲಬುರಗಿ ಅಫಜಲ್ಪುರ ತಾಲೂಕಿನ ಅರ್ಜುನಗಿ ಗ್ರಾಮದಲ್ಲಿ ಘಟನೆ. ಮಲ್ಲಿಕಾರ್ಜುನ ಬಂಗಾರೆ ಆತ್ಮಹತ್ಯೆ ಮಾಡಿಕೊಂಡಂತಹ ದುರ್ದೈವಿ. ಗದಗ ಜಿಲ್ಲೆಯ ಮುಂಡರಗಿಯ ಹಳೆ ಎಪಿಎಂಸಿ ಆವರಣದಲ್ಲಿ ಅಗ್ನಿ ಅವಘಡ. ಲಕ್ಷಾಂತರ ರೂಪಾಯಿಯ ಸಾಮಗ್ರಿಗಳು ಬೆಂಕಿಗಾಹುತಿ. 100 ಪೈಪ್ಗಳು, 1 ಲೋಡ್ ಸಿಮೆಂಟ್ ಸಂಪೂರ್ಣ ಹಾಳು. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆ ಮೈತುಂಬಿ ಹರಿತಾ ಇರೋ ಭೀಮಾ ನದಿ. ವಿಜಯಪುರದ ಸಿಂದಗಿ ತಾಲೂಕಿನ ತಾರಾಪುರದಲ್ಲಿ ಜಮೀನಿಗೆ ನುಗ್ಗಿದ ನೀರು. ಕರಾವಳಿಯಲ್ಲಿ ಈ ಬಾರಿ ಮಂಕಾದ ವರಮಹಾಲಕ್ಷ್ಮಿ ಪೂಜೆ. ಕುಕ್ಕೆ ಹಾಗೂ ಧರ್ಮಸ್ಥಳದ ದೇವಸ್ಥಾನಗಳಲ್ಲಿ ಭಕ್ತರ ಸಂಖ್ಯೆ ಇಳಿಮುಖ. ಶಿರಾಡಿ ಘಾಟ್, ಸಂಪಾಜಿ ಘಾಟ್ ರಸ್ತೆ ಬಂದ್ ಹಿನ್ನೆಲೆ ಭಕ್ತರ ಸಂಖ್ಯೆ ಕಡಿಮೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕೋಲಾರದ ಕೋಟಿಲಿಂಗ ಕ್ಷೇತ್ರದಲ್ಲಿ ಭಕ್ತಸಾಗರ. ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಾ ಇದ್ದ ಶಿವಲಿಂಗ. ಸಾಂಬವ ಶಿವಮೂರ್ತಿ ಸ್ವಾಮೀಜಿಗಳಿಂದ ಮಹಿಳೆಯರಿಗೆ ಬಿಂದಿಗೆ ಉಡುಗೊರೆ. ಇದು ಇವತ್ತಿನ ಕನ್ನಡ ನಾಡಿ. ನಾಳೆ ಮತ್ತೆ ರಾತ್ರಿ 8 ಗಂಟೆಗೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.